successfully landed. Beautiful view of Brahmaputra river at Guwahati. Going the ship to go to Manan temple. At this end, you can see this beautiful view of Guwahati. ಯಾಕಂದ್ರೆ ಕುತ್ಕೊಳ್ಳೋಕ್ಕೆ ಆಗುತ್ತೆ. ಕೇಬಲ್ ಕಾರ್ ಹೋಗ್ತಿದೆ, ಕಾಣ್ತಿದೆಯಲ್ಲ ಅಲ್ಲಿ. ಇಟ್ ಈಸ್ ಬ್ರಹ್ಮಪುತ್ರ ಕೇಬಲ್ ಕಾರ್. ಅಲ್ಲಿನೂ ಯಾರು ಹೋಗುತ್ತೆ ಅಲ್ಲಿಗೆ ಆ ಕಡೆಗೆ ಹೋಗುತ್ತೆ. ಮೋಸ್ಟ್ಲಿ ಇಲ್ಲೇ ಇರ್ಬೋದು ಅನ್ಸುತ್ತೆ ದೇವರು. ಎಲ್ಲ ಜನ ಇದ್ದಾರೆ ನೋಡಿ. Beautiful view of Guwahati, Brahmaputra river. ನಡ ಕಡೆಗೆ ಇದು ಬ್ರಹ್ಮಪುತ್ರ ನದಿ. Umanand temple. Alange. This is the entry to the Umanand temple. ನೋಡೋದು ನೀನು ಇಂಥವೆಲ್ಲ ಎಲ್ಲ ಕಡೆ ಇರ್ತಾವೆ, ತೆಗಿರಿ ಹೋಗ್ರಿ ಅಲ್ಲಿ ಮಾಡೋ ಕೆಲಸ. This is the entry for Umanand temple. Beautiful view of Umanand temple hillside. Moria. This is the famous Umanand temple, but they put no photo here. That is why no. वैद्यनाथ मंदिर है इसमें. जय बाबा वैद्यनाथ जी को जय हो. ಇದು ಮಹಾಕಾಳನ ದೇವಾಲಯ. ಗುವಾಹಟಿಲಿರ್ತಕ್ಕಂಥ
ಮಹಾಕಾಳಿ ದೇವಾಲಯ. ಇದು गुवाहाटिया उमानंद देवस्थान सभांगण. पूजा के लिए लोग आ रहे हैं इधर. ब्यूटीफुल व्यू ऑफ उमियम लेक at Shillong. ಟರ್ನ್ ಮಾಡಿಬಿಟ್ಟಿದ್ಯಾ? ಇದು ಉಮಿಯಂ ಲೇಕ್ ಅಂತ. ಶಿಲ್ಲಾಂಗ್ ಇಂತ ಮುಂಚೆ ಒಂದು 30 ಕಿಲೋಮೀಟರ್ ಮುಂಚೆ ಗುವಾಹಟಿಯಿಂದ ಬರುವ ಶಿಲ್ಲಾಂಗ್ಗೆ ಕಾಣಿಸುತ್ತೆ. ತುಂಬ ಸುಂದರವಾದ ಜಾಗ ನೋಡಿ. ಎಷ್ಟು ಎತ್ತರ ಪ್ರದೇಶದಲ್ಲಿ ಎಷ್ಟು ದೊಡ್ಡ ಒಂದು ನದಿ. ಲೇಕ್ 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 ಸರೋವರ, ಮಾನಸ್ ಸರೋವರದಷ್ಟೇ ಸುಂದರವಾಗಿದೆ ಈ ಸರೋವರ. ನೋಡಿ ಆನಂದಿಸಿ. ಇಸ್ ದ ಬ್ಯೂಟಿಫುಲ್ ವ್ಯೂ ಆಫ್ ಉಮಿಯಂ ಲೇಕ್ ಅಟ್ ಶಿಲಾಂಗ್. And person is going by boating. ನೋಡಿ ಲೇಕಲ್ಲಿ ಬೋಟಿಂಗ್ ಮಾಡ್ತಾ ಇದ್ದಾರೆ. ಇದು ಬ್ಯೂಟಿಫುಲ್ ವ್ಯೂ ಆಫ್ ಶಿಲಾಂಗ್. ಉಮಿಯಂ ಲೇಕ್ ಅಟ್ ಶಿಲಾಂಗ್, ಮೇಘಾಲಯ ಸ್ಟೇಟ್. ಬ್ಯೂಟಿಫುಲ್ ವ್ಯೂ. You can enjoy once if you come here. Enjoy Don Bosco Museum at Shillong. No. Don Bosco Museum, Shillong. Closer. ಭೂತಾನ್ ಕಿಂಗ್ ನೋಡಿ. ಇದೆಲ್ಲ ಭೂತಾನ್ ದೇಶದ ಒಂದು ಸಂಪ್ರದಾಯಗಳು. ಸಾಂಗ್ ಚೀನಾದು ನ್ಯಾಷನಲ್ ಬರ್ಡ್. ಆಮೇಲೆ ಅವ್ರದ್ದು ಏನೋ ಇದೆ ನೋಡಿ, ಚೀನಾ ದೇಶದ ಒಂದು ಇದು ಫ್ಲವರ್ ಕಮಲದ ಹೂವು. ಟೈಗರ್ ಕರೆಕ್ಟ್ ಅವ್ರದ್ದು. ಇದು ಬಾಂಗ್ಲಾದೇಶದ ಜನ ನೋಡಿ. Excuse me. Yes. Beer.
ನುಡಿ ಬನುಡಿ ಕನ್ನಡ ನುಡಿ ನಾವಿರುವ ತಾಣವೇ ಗಂಧದ ಗುಡಿ ಅಂದದ ಗುಡಿ ಚಂದದ ಗುಡಿ ಶ್ರೀಗಂಧದ ಗುಡಿ ಆಹಾ ಆಹಾ ಓಹೋ ಆ ಹಸಿರಿನ ಮನದನೆ ಹೋರಾಡಿ ಆಹಾ ಓಹೋ ಆಹಾ ಎದೆಯಲ್ಲಿ ಸಂತಸ ಒನಲು ಇದುರಂ ಗಳ ಲೋಕ ಈ ಭೂಮಿಗೆ ಇಳಿದ ನಾಕವೋ ಓಹೋ. ಇದು ಶಿಲ್ಲಾಂಗ್ನಲ್ಲಿರ್ತಕ್ಕಂಥ ಬ್ಯೂಟಿಯೆಸ್ಟ್ ವ್ಯೂ ಪಾಯಿಂಟ್. ಅಲ್ಲಿ ನೋಡಿ ಮೇಲೆ ಕಾಣ್ತಾ ಇದೆ ಶಿಲಾಂಗ್. ಇಲ್ಲೆಲ್ಲ ಹಚ್ಚ ಹಸಿರ ಕಾಡು, ನಾವಿರೋದು ಪೀಕಲ್ಲಿ. This is a beautiful view of Seven Sisters waterfalls at Cherrapunji, Meghalaya state. The water will come from here because of less rain in this year. Water you can't find, but anyway, small portion of water is flowing. People are staying in the bottommost of this river edge also. This is the houses in the villages of homestay. These are all homestays. This is a village life in Cherrapunji. The people and the food come lodging. ಅದು ಚೆನ್ನಾಗಿದೆ. ನಾವು ನಮಗೊಂದು ಅಷ್ಟು ಕೊಟ್ಟರು ಬೀಜಗಳು ಈ ನೀಲಿ ಕಲರ್ ಒಳ್ಳೆ ಚೆನ್ನಾಗವೆ. ಅದ್ರ ಬೀಜಗಳು ಒಂದಷ್ಟು ಎತ್ಕೊಂಡೋಗಿ ಹಾಕ್ಬೇಕೆ. ಬರುತ್ತೆ ಅವೆಲ್ಲ ಲಾಲ್ಬಾಗಲ್ಲೆಲ್ಲ ಇದಾವೆ. ಅದು ನೀಲಿ ಕಲರ್. Malanon cave. It's a cave. ಅದೇನೆ ಉತ್ಪತ್ತಿ ಎಲ್ಲ ಮಾಡೋದು. ಇಲ್ಲಿದೆ ನೋಡು, ಕಾಣಿಸ್ತಾ ಇದೆ. ಲೆವೆಂಡೆ ಗಿಡ ಗುಹೆ ಪಕ್ಕದಲ್ಲಿ. ಇಲ್ಲೊಂದು ಗುಹೆ ಇದೆ. ಇದು ಗುಹೆ ಒಳಗೆ ಹೋಗ್ತಾ ಇದೆ ನೋಡಿ. ಗುಹೆ ಹೋದರೆ ಕಿರಿದಾದ ದಾರಿಗಳು, ಇಳಿದು ಹತ್ತುವಂಥ ರಸ್ತೆಗಳು, ಟ್ರೆಕ್ಕಿಂಗ್ ಥರ ಇದೆ ಇದು ಗುಫಾ. ಶಂಕು ಅವೆಲ್ಲ ಸೃಷ್ಟಿಯಾಗಿರುತ್ತೆ. ಇದೆಲ್ಲ ಹೆಂಗೆ ಸೃಷ್ಟಿಯಾಗಿರುತ್ತೆ? ಇದೆಲ್ಲ ಯಾವ ರೀತಿ ಸೃಷ್ಟಿಯಾಗಿರಬಹುದು? ಒಂದೊಂದು ನಮ್ಮ ನೋಡಿದಾಗ ಒಂದೊಂದು ರೀತಿ ಕಾಣಿಸುತ್ತೆ. ಇದೆಲ್ಲ ನ್ಯಾಚುರಲ್ ಆಗಿ ಫಾರ್ಮೇಶನ್ ಆಗಿರ್ತಕ್ಕಂಥ ನೀರು ಸ್ಟೋನ್ಸ್ ಅವುಗಳಲ್ಲಿ ತೊಟ್ಟಿಗ್ತಾ ಇರುತ್ತೆ ನೋಡಿ. ಯಾವ ನೋಡಿ ನೀರು ಬೀಳ್ತಾ ಇದೆ. ದಿಸ್ ಇಸ್ ಬ್ಯೂಟಿಫುಲ್ ವ್ಯೂ ಆಫ್ ಕೇವ್. ನೋಡ್ಬೇಕು ಇವೆಲ್ಲ ನೀವು. ಆ ಗೈಡ್ ಇದ್ರೆ ಚೆನ್ನಾಗಿ ಹೇಳ್ತಾ ಇರೋದು. ಎಲ್ಲ ಲೈಟ್ಸ್ ಹಾಕಿದೆ ನೋಡಿ. ಗುಹೆ ಒಳಗೆ ಹೋದ್ರೆ ನಮ್ಮ ಚಿಕ್ಕ ಚಿಕ್ಕ ದಾರಿಗಳಿದ್ದಾವೆ. ಹಂಗೆ ಇದರಲ್ಲಿ ಕೂಡ ನುಗ್ಬೇಕು. ಫಾರ್ಮೇಶನ್ ಆಗಿದೆ, ಸ್ಟೋನ್ಸ್ ಇದೆ. ನೀರು ಬರ್ತಾ ಇಲ್ಲ ಎಲ್ಲೂ. ಕೆಲವೊಂದು ಶೈಲಿ ಇದೆ. ಪೊಲೀಸ್ ಆಗ್ತದೆ.
ಎಲ್ಲ ಬೆಂಗಳೂರು ಹೋದ್ಮೇಲೆ ಗಜೇಂದ್ರ ಸ್ಟಿಲ್ಸ್. ಇಲ್ಲಿನ ವಿಶೇಷತೆಗಳ ಬಗ್ಗೆ ಏನಾದರೂ ನಿಮಗೆ ಮಾಹಿತಿ ಇದ್ದರೆ ಹೇಳ್ಬೋದು. ಹೇಳಿದೀವಿ ತುಂಬಾ ಸರಿ. ಹಾಂ, ಯಾವ ರೀತಿಯ ಆಕೃತಿಗಳನ್ನ ಇಷ್ಟವರೆಗೆ ಹೋಗ್ದಾಗಲೇ ಭೂಮಿಯಿಂದ ಎದ್ದು ಬಂದಿರುತ್ತೆ, ಸಮುದ್ರದ ಆಳದಿಂದ. ಏನೇನು ಆಕೃತಿ ಬೆಳಿತಾನೆ ಇರುತ್ತೆ ಇದು. ಸುಮಾರು ಥರದ ಭಗವಂತನ ದೇವಾಲಯಗಳಲ್ಲಿ ಇರ್ತಕ್ಕಂಥ ಕಂಬಗಳು, ಒಂದು ರುದ್ರಾಕ್ಷಿ ಮಾಲೆಗಳ ಥರ, ಮತ್ತು ಹೂವಿನ ಮಾಲೆಗಳ ಥರ ಎಲ್ಲ ಫಾರ್ಮೇಷನ್ ಆಗಿದೆ. ಅದೇ ರೀತಿ ಸೃಷ್ಟಿಯಾಗಿದೆ, ಅದ್ರ ಪಾಡ್ಗದು ಬೆಳೀತಾ ಹೋಗುತ್ತೆ. ಶಂಖಚಕ್ರ ಥರ ಇದೆ ಸುಮಾರು. ಎಲ್ಲ ವಿವಿಧ ಕಲಾಕೃತಿಗಳನ್ನು ನೋಡ್ತಾ ಇದ್ದೀರಿ ಇಲ್ಲಿ. ಕಡಿದಾದ ಜಾಗಗಳಲ್ಲಿ ಮುಗಿ ಹೋಗುವಂಥ ಇಲ್ಲ 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 ಮುಂಚೆ ಆ ಕಡೆ ಶೂಟ್ ಮಾಡ್ತೀನಿ ಇಲ್ಲಿ. ಹಿಂಗೆ ಬರ್ತಾರೆ ಇಲ್ಲೊಳಗೆ ಅಂತ. ಅಲ್ಲಿ ಅದೇ ಹಂಗಿದೆ ಶೂ ನಮ್ಮದು ಸೇಫ್ಟಿ ಶೂ ಪಕ್ಕ ಇದೆಯಾ? ಸ್ವಲ್ಪ ಹ್ಯಾಮಾರದ್ರೂ ಆ ಥರ ಜಾರಿ ಬೀಳ್ತೀವಿ. ಇವಾಗ ಆ ಥರ ನಡ್ಕೊಂಡು ಹೋಗ್ತಾರೆ ಹಿಂಗೆ. ಇಲ್ಲಂತೂ ತುಂಬ ಚೆನ್ನಾಗಿ ಶಂಖಗಳು ಜಾಸ್ತಿ. ಬ್ಯೂಟಿಫುಲ್ ವ್ಯೂಸ್. ಶಂಖಚಕ್ರದ ಹಸ್ತೆ, ಚಕ್ರಗದ ಹಸ್ತೆ ಅಲ್ಲ, ಆ ರುದ್ರಾಕ್ಷಿ ಮಲೆ ಇಲ್ಲಿ ರುದ್ರಾಕ್ಷಿ ಮಲೆ ಇದು. ಹಾಂ ಒಂದು ನಿಮಿಷ ಬಂದೆ. This is India and Bangladesh border. In this border, you can see this beautiful view of structure like Shivalinga. The huge structure, and here the pilgrims are coming from all over world for watching this border. What you are seeing is Bangladesh. This side is India. This Bangladesh. At a far distance you can see. ದೂರದಲ್ಲಿ ನಿಮಗೆ ಕಾಣಿಸ್ತಾ ಇರೋದು ಇದೆಲ್ಲ ಬಾಂಗ್ಲಾದೇಶದ ಪ್ರದೇಶ. This is the road going to Bangladesh. ದೂರದಲ್ಲಿ ಕಾಣಿಸ್ತಾ ಇರೋದು ನಮಗೆ ಅದು ಬಾಂಗ್ಲಾದೇಶ. The beautiful view of Indo-Bangladesh border. There in the distance you can see the Bangladesh village. ಆದರೆ ಬಾ ಅಂತಂದೆ ಅಂತ ನೋಡ್ತಾವಳಲ್ಲ. India is a country where we are staying, the great people of country. The ನೆಲ್ಲಿಕಾಯಿ ಸಮುದ್ರದ ಉಪ್ಪು ಎತ್ತನಿಂದೆತ್ತ ಸಂಬಂಧ ಬಾಂಗ್ಲಾದೇಶ ಅಲ್ಲಿ ಕಾಣ್ತಾ ಇದೆ, ಇಲ್ಲಿ ನಾವಿದ್ದೀವಿ
ಇಂಡಿಯಾದಲ್ಲಿ ಅಸ್ಸಾಮಿಗಳು ಬ್ಯೂಟಿ ಆಫ್ ದ ಕಂಟ್ರಿ and this point, beautiest point, viewpoint is always beautiful in the nature. ಇಲ್ಲಿ ಕೆಳಗಡೆ ಒಂದು ಚಿಕ್ಕದೊಂದು ಜಲಪಾತ ಇದೆ, ಅದು ನೋಡಕ್ಕೆ ಹೋಗ್ತಾ ಇದ್ದೀವಿ. ಅಸ್ಸಾಮಿ ಲೇಡಿ. नाम क्या है की नाम की नाम बेबी महिषा महिषा. ओ सुपर. Smile, 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 smile. ಮಳೆ ಇಲ್ದಿರೋದಕ್ಕೋಸ್ಕರ ಕಮ್ಮಿ ಇದೆ ನೀರು. Fish, aloo sabji, Mix aloo, matar. butter, or so many things with the red rice, and serving for all the children, enjoying their lunch at beautiful location. ಒಂದು ಸೈಲೆಂಟ್ ಆಗಿರಿ. ಈಗ ನೋಡ್ತಾ ಇದ್ದೀವಿ ನಾವು. ಈಗ ಇದು ಚಿರಾಪುಂಜಿ ಮೇಘಾಲಯದ ಒಂದು ಅತಿ ಸುಂದರವಾದ ಪ್ರದೇಶ. ಇದು ಬಾಂಗ್ಲಾದೇಶ ಮತ್ತು ನಮ್ಮ ಭಾರತ ದೇಶದ ಗಡಿರೇಖೆ ಪಕ್ಕದಲ್ಲಿದೆ. ಇದು ನೋಡಿ, ಈ ಚಿರಾಪುಂಜಿ ಈ ಪ್ರದೇಶ, ಈ ಕಾಡು, ಈ ನಾಡು ನೋಡಿ. The beautiful waterfalls and the Meghalaya Chirapunji Ghats. गुराडेश्वर ना. गोराडेश्वर ट्रेक पण आहे छान तो छोटा. ट्रेक वरती मस्त शिवाचं मंदिर आहे. ओके चढायला व्हायचा. चालत आहे. हो घेतली. देवी याच्या राजमातीच असतो दरवर्षी. कटालदार पण छान. ನಾವು ಮೋಡಗಳಲ್ಲೇ ಇದ್ದೀವಿ ಅನ್ಸುತ್ತಲ್ಲ, ಹೌದು, ಅದಕ್ಕೆ ಚಳಿ. ಇದು ಚಿರಾಪುಂಜಿಯ waterfalls, the beauty spots of Chirapunji, and you can see this people were coming for a happy enjoyment. It's a beautiful view of waterfalls situated in Meghalaya. You are right.
All उधर से दिखता नहीं ನೋಡಿ ಇಲ್ಲಿ ಚೆನ್ನಾಗಿದೆ ನೋಡಿ ಹೆಸರು ಹಾಡು ಸಿಗಲ್ಲ ಸಿಗಲ್ಲ ಅಷ್ಟೇ It's a beautiful waterfalls at Meghalaya, near Cherrapunji. See, this is a beautiful view of Cherrapunji at Meghalaya. There are 1,500 caves and multiple waterfalls available in this place exclusively. ಅಲ್ಲಿ ಸ್ಟೌಲ್ ಬೇಗ ಹಾಕ್ಬೇಕು ಹಾಂ ಇದು ಲೇಟ್ ಆಗುತ್ತೆ ಹೆಂಗಿದೆ ಟೇಸ್ಟು? ನೀನು ನನ್ನ ಆರತಿಯೇ ಧರೆಗಿಳಿದಂತೆ ಆ ಮದನ ನಗುತ್ತಿರುವಂತೆ ಕಲ್ಲು ಮುಳ್ಳೆಲ್ ಬಳ್ಳಿ ಮುಗಿಲ್ ಬಾಣವಾಯಿತು ಎನಿಸುತ್ತಿದೆ, ಬಾಣವಾಯಿತು ಎನಿಸುತ್ತಿದೆ. ಚಿರಾಪುಂಜಿಯಿಂದ ಡೌಕಿ ಹೋಗುವ ಮಾರ್ಗ ಮಧ್ಯದಲ್ಲಿ ಕಾಣುವ ಈ ಸುಂದರ ದೃಶ್ಯ
ರಮಣೀಯ ದೃಶ್ಯ, ಮನಮೋಹಕ ದೃಶ್ಯ ನಿಮಗಾಗಿ. ನೋಡಿ, ಆನಂದಿಸಿ, ಎಂಜಾಯ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಧನ್ಯವಾದಗಳು. सिंपली घूमने से ಈ ದೂರಮೇ ನೋಡಿ ಮೇಘಾಲಯದ ಈ ರಮಣೀಯ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳದೆ ನಮ್ಮ ಪುಣ್ಯ ಕಣ್ಣಿಗೆ ಹಬ್ಬ ನೀಡುವ ದೃಶ್ಯಗಳನ್ನು. ಚಲ್ತೆ ಚಲ್ತೆ मेरे ये गीत याद रखना कभी अलविदा ना कहना कभी. ಎನ್ನ ಗಜ ನನ್ನ ಕರ್ಕೊಂಡೋಗಿಲ್ವ ಅಂತ ಟೀಚರ್. ಭೂತಾನ್ ಒಂದು ಸುಂದರವಾದ ದೇಶ, ಅಲ್ಲಿ ರಮಣೀಯವಾದ ದೃಶ್ಯಗಳಿವೆ. ನನಗೆ ಜಾಸ್ತಿ ಅನಿಸುತ್ತೆ. ನಮ್ಮ ಫ್ರೆಂಡ್ ಮಾಡಿದ್ದು ಇನ್ನೊಬ್ರಿಗೆ ಫ್ರೆಂಡಿಗೆ ಅವ್ರಿಗೆ 27 ಆಯಿತು. ಭಾಳ 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 ಸುಂದರವಾಗಿದೆ ಸರ್. ನೋಡಿ, ಈಗ ಒಬ್ಬನ ಕರ್ಕೊಂಬಂದು ಈ ಜೊತೆ. ಹೌದು, ಆಗುತ್ತೆ ಆಗುತ್ತೆ ಎಲ್ಲ ಆಗುತ್ತೆ, ಎಲ್ಲನೂ ಆಗುತ್ತೆ. ಆಯ್ತು ಆಯ್ತು, ಮಾಡೋಣ ಸರ್. ಕೂರಗಲ್ಲೇ ಕೊಡ್ತೀವಿ. ಇದೊಂದು ಗುಹೆ ಒಳಗೆ ನುಗ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಈ ಗುಹೆ. ಕತ್ತಲು ಬೆಳಕು ಮಧ್ಯೆ ಅಲ್ಲಲ್ಲಿ ನೀರು ಬೀಳ್ತಾ ಇರುತ್ತೆ. ಈ ದೃಶ್ಯಗಳು ನೋಡ್ಕೊಂಡು ಹೋಗೋದೇ ಒಂದು ಕಣ್ಣಿಗೆ ಹಬ್ಬ. ಹಿರಾಮಿರಾಕಲ್ಲೇ सर मुझे जाने का मना किया है. ಇದೊಂದು ಸರೋವರ, ಗುಹೆ ಎಲ್ಲವನ್ನು ಒಳಗೊಂಡಿರ್ತಕ್ಕಂಥ ಸುಂದರ ತಾಣ. ಅದು ಎಷ್ಟು ಚೆನ್ನಾಗಿದೆ ಇದು ದೃಶ್ಯ. ಇದೆಲ್ಲವೂ ಒಳಗೊಂಡಿದೆ. ಇಂದು ಒಂದು ರಮಣೀಯವಾದ ಜಾಗಕ್ಕೆ ಭೇಟಿ ಕೊಟ್ಟಿದ್ದೀವಿ ಇವತ್ತು. ಇಷ್ಟಕ್ಕೆಲ್ಲ ಕಾರಣ ನಮ್ಮ ಸ್ನೇಹಿತರಾದಂಥ ಕೋಹೋಟಿ ಏರ್ಪೋರ್ಟ್ ಜನರಲ್ ಮ್ಯಾನೇಜರ್ ಶ್ರೀ ಪ್ರಭಾಕರ್ ಆಚಾರ್ಯ ಅವರ ಒಂದು ಕೃಪೆಯಿಂದ, ಅವರ ಒಂದು ಮಾರ್ಗದರ್ಶನದಿಂದ ನಾವು ಇಲ್ಲಿ ಬರುವಂಥ ಅವಕಾಶ ಸಿಕ್ತು. ನೋಡಿದ್ದೀವಿ, ತುಂಬ ಚೆನ್ನಾಗಿದೆ. ಈ ಎರಡೂ ರಾಜ್ಯಗಳು, ಅಸ್ಸಾಂ ಮತ್ತು ಮೇಘಾಲಯ, ಎರಡೂ ಅಮೋಘವಾಗಿರುವಂಥ ಈ ಒಂದು ಜಾಗಗಳಿಗೆ ಇದನ್ನು ಭೇಟಿ ಕೊಟ್ಟಿದ್ದೀವಿ. ನಮ್ಮ ಸ್ನೇಹಿತರಾದಂತಹ ಪ್ರಭಾಕರ್ ಆಚಾರ್ಯ ಅವರಿಗೆ ಈ ವಿಡಿಯೋ ಅರ್ಪಣೆ. ಧನ್ಯವಾದಗಳು. Now we are going to Garden of Cave, the beauty spots in this area. Spot number 3, Seth Meow. This is only spot 3. This is the one. This is what. This is the 3. This is spot number 3 of this caves, and the beautiful waterfalls. Also you can see in this. Spot number 4. Have to enter. Spot number 4. इस तरफ आना. शूटिंग चल रहा है. See this here.
is very congested here. ಗುಹೆಗಳ ಮಧ್ಯಾಹ್ನ ಬಿಡ್ತಾ ಇದ್ದೀವಿ ನಾವೀಗ. ಸುಂದರವಾದ ಒಂದು ಈ ಗುಹೆ ಒಳಗೆ ಒಂದು ರೌಂಡ್ ಹಾಕೊಂಬಂದ್ರೆ ನಿಮಗೆ ಒಳ್ಳೆ ಮಜಾ ಸಿಗುತ್ತೆ. ಏರ್ ಕಂಡೀಷನ್ ಥರ ಇದೆ ಒಳಗಡೆ. ಅಲ್ಲಿಂದ ನಾವು ಗುಹೆ ನುಗ್ಗಿ ಬಂದಮೇಲೆ ನಮ್ಗೆ ಸಿಗ್ತಾ ಇದೆ ಸ್ಪಾಟ್ ನಂಬರ್ 5. ಸ್ಪಾಟ್ ನಂಬರ್ 5 ಹೋಗುವಂಥ ದಾರಿ ಇದು. ಈಗ ಹೋಗ್ತಾ ಇದ್ರೆ ನಿಮಗೆ ಸ್ಪಾಟ್ ನಂಬರ್ 5 ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇದು ಗುಹೆನ. ನಿಜಕ್ಕೂ ಇದೆ ಈ ಒಂದು ರಾಜ್ಯಕ್ಕೆ ಭೇಟಿ ಕೊಡೋದು ಪಕ್ಕಾ ಹೊರತು ಪರಿಸರ ಪ್ರೇಮಿಗಳಿಗೆ, ಪ್ರಕೃತಿ ಪ್ರೇಮಿಗಳಿಗೆ ನಿಜವಾಗಲೂ ಹೇಳಿ ಮಾಡಿಸಿದಂಥ ರಮ್ಯ ತಾಣ. ಪ್ರಕೃತಿ ಇಲ್ಲದೆ ನಾವೇನಿಲ್ಲ. ಎಲ್ಲರೂ ಬರಬೇಕು, ಈ ಪ್ರಕೃತಿಯ ಒಂದು ಸೌಂದರ್ಯವನ್ನು ಸವಿಬೇಕು ಅಂತ ನಾನು ಹೇಳಿಕ್ಕೆ ಬಯಸ್ತೀನಿ. Where are you going, man? Oh. Oh. No. Wait. ಆಟ ಆಡ್ತಾರೋ? ಆಡು ಆಟ ಆಡು ಆಡು ಹಾಡು. ಇಲ್ಲಿ ನೋಡು ಈ ರಾಜ ಈ ರಾಣಿ ಇದರಲ್ಲಿ ಇಸ್ ಬ್ಯೂಟಿಫುಲ್ ವ್ಯೂ ಆಫ್ nice. Okay, ready? Okay. Not there. 6, we're going to start. Beautiful place.
ಹೆಂಗಿದೆ ಬ್ಯೂಟಿಫುಲ್ ಸುಂದರವಾದ ಒಂದು ಫಾಲ್ಸ್, ಎಕ್ಸಲೆಂಟ್ ವ್ಯೂಸ್, ಸಖತ್ತಾಗಿ ಬರ್ತಾ ಇದೆ ನೀರು. ವಾವ್. ಇದು ತಲಕೋಣ ಅಲ್ಲ, ಜಲಕೋಣ. ಎಷ್ಟು ಚೆನ್ನಾಗಿದೆ ಅಂದರೆ ಇದು. ದಿಸ್ ಇಸ್ ದ ಬ್ಯೂಟಿಫುಲ್ ಮೇಘಾಲಯ ವಾಟರ್ ಫಾಲ್ಸ್. ಓಕೆ, ಎಂಜಾಯ್ ದಿಸ್ ವಾಟರ್ ಫಾಲಿಂಗ್, ವಾಟರ್ ರೋಲಿಂಗ್. ಬೇಡ ಇದೆ. ನೋಡಿ ಇದು ಬ್ಯೂಟಿಫುಲ್ ವಾಟರ್ ಫಾಲ್ಸ್. ಇಲ್ಲಿ ಬರ್ತಾ ಇದೆ ನೀರು, ನೋಡಿ ಮೇಲಿಂದ ಸುರಿತಾ ಇದೆ ನೀರು. ಈ ಥರ ಸುರಿಯುತ್ತೆ ನೀರು. ಸುರಿದು ಹಿಂಗೆ ಒಂದು ಕೆಳಗಿಲ್ಲಿ ಬೀಳುತ್ತೆ ಕಲ್ಲ ಮೇಲೆ. ಎಂಜಾಯ್ ಮಾಡಿ. ಇದು ಮನುಷ್ಯನಿಗೆ ಸಿಕ್ಕೋದೇ ಅಪರೂಪ. ಇಂಥ ಒಂದು ಸುಂದರವಾದ ದೃಶ್ಯದಲ್ಲಿ ನನ್ನ ಹೆಂಡತಿ ಬಂದಿದ್ದಾಳೆ. ಈ ನೀರಲ್ಲಿ, ಈ ಫಾಲ್ಸಲ್ಲಿ ಆಟ ಆಡ್ತಿದ್ದಾಳೆ. ಹೆಂಗೈತೆ ಏನ್ರೆ ಈ ಫಾಲ್ಸು? ಹೆಂಗೈತೆ ಏನ್ರೆ? ಅದ್ಭುತವಾಗಿದೆಯಲ್ಲ, ಅದಕ್ಕೋಸ್ಕರ ಇಲ್ಲಿ ನೋಡ್ತಾ ಇರೋ. ನೀರಲ್ಲಿ ಜಾನಿ ಈ ಕಡೆನೂ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ. ಫೇಸ್ಬುಕ್ ಲೈವ್ ಕೊಡಬೇಡ, ರೆಕಾರ್ಡ್ ಮಾಡಿ ಇಟ್ಕೊಂಡ್ರೆ ಕೇಳ್ತಾ ಇಲ್ಲ. ರೆಕಾರ್ಡೆಡ್ ಇದೆ, ನಾನು ರೆಕಾರ್ಡಿಂಗ್ ಮಾಡ್ತಾ ಇದೆ. ತೆರೆಯ ಮೇಗಡೆ ಇದು ಈ ಕಡೆ ಕಾಣಿಸ್ತಾ, ಇದು ಹಸಿರು ಯಾಕೆ ಕಾಣಿಸ್ತಾ ಇದೆ ಗೊತ್ತಾ? ಮರಗಳು ರಿಫ್ಲೆಕ್ಷನ್ ಆಗ್ತದೆ. ರಿಫ್ಲೆಕ್ಷನ್ ಆಗ್ತಾ ಇದೆ. अंडमान में है भाई, अंडमान में ऐसे जमीन देख सकते हैं. उतना क्रिस्टल क्लियर वाटर है अंडमान में. अंडमान निकोबार हम गया है उधर. क्रिस्टल क्लियर वाटर, क्रिस्टल देखता है in Andaman river as well as निकोबार. तो ये ओशन है, अवश्य समुंदर है वो. समंदर है. हाँ, हम लोग जैसा तो रिवर है. रिवर, अब तो रिवर है. हम लोग रिवर है. हाँ, ये रिवर का स्पेशल है, वो समुद्र का स्पेशल है. तो समंदर है. ट्रैवल एवरी ईयर नहीं, ईयर में 2-3 बार जाओ. 5 बार भी हो सकता है, कहीं भी जाते हैं. हाँ, मैं तो हमेशा जाते रहता हूँ. इस साल में 20 ट्रिप किया हूँ. 20 ट्रिप किया हूँ. ಲೇಟ್ ಮಾಡಿದ್ದಕ್ಕೆ ಯಾವುದು ಇಲ್ದಂಗೆ ಕಾಣೋದು.
The beautiful view of Umang Lake, Doki. ಕಲ್ಲು ಬಂಡೆಗಳು ಒಂದಕ್ಕೊಂದು ಜೋಡಿಸಿದಂಗಿದೆ ಇದು. ಎಷ್ಟು ಸುಂದರವಾಗಿದೆ ನೋಡಿ. ಈ ಡೋಕಿ ವಿಶೇಷತೆನೇ ಇದು ನೋಡಿ, ಎಷ್ಟು ಸ್ವಚ್ಛವಾಗಿದೆ ಇದೆಲ್ಲ. ಒಂದಕ್ಕೊಂದು ಜೋಡಿಸ್ದಂಗಿದೆ ಕಲ್ಲುಗಳೆಲ್ಲ. ಮಳೆ ಬೀಳ್ತಾ ಇದೆ, ನಮ್ಮ ದೋಣಿ ವಿಹಾರ ನಡೀತಾ ಇದೆ. ಇಲ್ಲಿ ನಾನು ನನ್ನ ಹೆಂಡತಿ ವಿಹಾರ ಮಾಡ್ತಾ ಇದ್ದೀವಿ. ದೋಣಿಲಿ ನಮ್ಮ ನಾವಿಕ ಕರ್ಕೊಂಡು ನಮ್ಮನ್ನು ದಡ ಸೇರಿಸ್ತಾ ಇದ್ದಾರೆ. ಇಂಥ ಒಂದು ಸುಂದರ ದೃಶ್ಯ ನಿಮಗಾಗಿ. ಇದು ಡೌಕಿಲಿರ್ತಕ್ಕಂಥ ನದಿಯ ಒಂದು ಸುಂದರ ದೃಶ್ಯ. It's a beautiful view of Umang Lake at Dauki. Clean village, Mangman. हाँ, बहुत बढ़िया थे वो सब देख के हम इधर आया है. इधर आके ये क्लीन रिवर में, क्लीन विलेज होने के बाद क्लीन रिवर इन डौकी आपके साथ हम घूम रहे हैं. इसमें सुपर 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 सोनिक सीन्स हम देख रहा है. डौकी को धन्यवाद और रिवर को भी धन्यवाद, आपको भी धन्यवाद. ಇಟ್ಸ್ ಅ ಬ್ಯೂಟಿಫುಲ್ ವ್ಯೂ ಆಫ್. ಈ ದಿನ ನಿಮ್ಮ ಈ ದೋಣಿ ವಿಹಾರ ಹೇಗಿತ್ತು? ಭಾಳ ಚೆನ್ನಾಗಿತ್ತು. ಆದರೆ ನಮ್ಮ ಹಸ್ಬೆಂಡ್ ಅವರು ತುಂಬ ಲೇಟ್ ಮಾಡಿದ್ರಿಂದ ಸ್ವಲ್ಪ ಕತ್ಲಾಗ್ತಾ ಇದೆ. ಓಕೆ 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 ಮಳೆ ಕಾರಣದಿಂದ ತಡವಾಗಿದೆ, ಅದಕ್ಕೆ ಕ್ಷಮೆ ಇರಲಿ. ಆದರೆ ಮುಂದಿನ ಸರಿ ನಾವು ಮತ್ತೊಮ್ಮೆ ಬಂದಾಗ ಬಿಸಿಲಲ್ಲಿ ಬರೋಣ, ನೋಡೋಣ ಎಲ್ಲ.